ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಕ್ಕಿ ರೊಟ್ಟಿ ಜೊತೆಗೆ ಈ ಗೊಜ್ಜಂತೂ ಮಾಡಿಸ್ದಂಗಿದೆ. ತುಂಬಾ ರುಚಿಯಾಗಿದೆ. ಮಾಡೋದು ಕೂಡ ತುಂಬ ಸುಲಭ. ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ಅಂದರೆ ನಾರ್ಮಲ್ಲು ಸಾಫ್ಟಾಗಿರೋಂಥ ಅಥವಾ ಎಳೆ ಹೀರೆಕಾಯಿ ಅಲ್ಲ, ಇದು ಬಲ್ತೋಗಿರೋಂಥ ಹೀರೆಕಾಯಿನಲ್ಲಿ ಮಾಡ್ತಾರಂಥ ಗೊಜ್ಜಿದು. ಸಾಮಾನ್ಯವಾಗಿ ತರಕಾರಿಗಳು ತಂದಾಗ ಏನಾದ್ರು ಬಲ್ತೋಗಿದೆ ಅಂದರೆ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ, ಬಿಸಾಕ್ತೀವಿ. ತುಂಬ ಬಲ್ತೋಗಿದೆ, ನಾರು ಜಾಸ್ತಿ ಇರುತ್ತೆ ಅಂತ. ಆದರೆ ನಾನು ಇವತ್ತು ಅದೇ ಹೀರೆಕಾಯಿ ಬಲ್ತೋಗಿದೆ ನೋಡಿ, ನಾರು ತೆಗಿತಾ ಇದ್ರೆ ಗೊತ್ತಾಗ್ತಾ ಇದೆ. ಪೂರ್ತಿ ಈ ಥರ ದಪ್ಪ ನಾರು ಬಂದರೆ ಹೀರೆಕಾಯಿ ಚೆನ್ನಾಗಿ ಬಲ್ತಿದೆ ಅಂತ. ಬಲ್ತಿರೋದನ್ನು ಸಾಮಾನ್ಯ ಉಪಯೋಗಿಸಲ್ಲ, ಚೆನ್ನಾಗಿರಲ್ಲ ಅಂತೇಳಿ. ಆದರೆ ನಾನು ಇವತ್ತು ಕುಕ್ಕರ್ನಲ್ಲಿ ಹಾಕ್ಕೊಂಡು ಗೊಜ್ಜು ಮಾಡ್ಕೊಂಡಿದ್ದೀನಿ. ಎಷ್ಟು ರುಚಿಯಾಗಿದೆ ಗೊತ್ತಾ, ತುಂಬಾ ಸಖತ್ತಾಗಿದೆ. ಒಂದೆರಡು ಥರ ಮಸಾಲೆ ರುಬ್ಕೊಂಡ್ರೆ ಪಟ್ಟಂತ ರೆಡಿ ಆಗುತ್ತೆ. ಒಂದು ಪೌಡರು, ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಮೊದಲಿಗೆ ಒಂದು 1/4 kg ಹೀರೆಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಈರುಳ್ಳಿ, ಒಂದು ಟೊಮೊಟೊನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು 1/4 kg ಹೀರೆಕಾಯಿ ಇದೆ. ಒಂದು 2-3 ಜನಕ್ಕಾಗಷ್ಟು ಆಗುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಇದೆ. ಇದು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲನೂ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇನ್ನೊಂದು ಪೌಡ್ರ್ ಬೇಕಾಗುತ್ತೆ. ಹೀರೆಕಾಯಿ ಬಲ್ತಿದೆ, ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದೊಂದು ಪೌಡ್ರನ್ನ ಮಿಕ್ಸ್ ಮಾಡಾಕಿ ನೀವು ಯಾವುದೇ ಬಲ್ತಿರೋ ತರಕಾರಿ ಹಾಕಿದ್ರೂ ಕೂಡ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಹಾಗೆ 1 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ತೊಗೊಂಡು ಎರಡನ್ನೂ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಟಪಟ ಆದ ನಂತರ ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಒಣ ಕೊಬ್ಬರಿ ಕೂಡ ಇದಕ್ಕೆ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹುರಿದು ನೀವು ಫ್ರೀ ಇದ್ದಾಗ ಕೂಡ ಟೈಮ್ ಇದ್ದಾಗ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಗೊಜ್ಜುಗಳಿಗೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ನಾನು ಹೀರೆಕಾಯಿ ಜೊತೆಗೆ ಇದು ಗುಳ್ಸುಂಡೆಕಾಯಿ ಸ್ವಲ್ಪ ಇತ್ತು, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದ್ದರೆ ಉಪಯೋಗಿಸಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲೇ ಸಿಕ್ಕಿದ್ರೂ ಕೂಡ ಈ ಗುಳ್ಸುಂಡೆಕಾಯಿನ ತಂದು ಉಪಯೋಗಿಸ್ಕೊಳ್ಳಿ. ಇದು ಕಫಕ್ಕೆ ಮತ್ತು ತುಂಬ ಶೀತ ಆದಾಗೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಜಸ್ಟ್ ಚಟ್ನಿ ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು, ಗುಳ್ಸುಂಡೆಕಾಯಿಂದು. ತುಂಬಾ ಚೆನ್ನಾಗಿದೆ ನೋಡಿ. ರೊಟ್ಟಿಗೆ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೇಮ್ ಚಟ್ನಿ ಥರನೇ ಇರುತ್ತೆ. ನೀವು ಗುಳ್ಸುಂಡೆಕಾಯಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಈ ದಿನ ಗೊಜ್ಜಿಗೆ ಹಾಕ್ಕೊಳ್ಳುವಾಗ ಇದನ್ನು ಸ್ವಲ್ಪ ಜಜ್ಜಿ ತೊಳೆದು ನಂತರ ಹಾಕ್ಕೊಳ್ತೀನಿ. ಒಂದೊಂದು ಏಟ್ ಹಾಕಿದ್ರೆ ಸಾಕು, ಇದು ಜಜ್ಕೊಂಡ್ರೆ ಸಾಕು, ಅದು ಓಪನ್ ಆಗುತ್ತೆ. ನಂತರ ನೀರಲ್ಲಿ ತೊಳೆದು ಉಪಯೋಗಿಸ್ಕೊಳ್ಬೋದು. ನೋಡಿ, ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿಯಲ್ಲಿ. ಇದನ್ನು ಹಾಕಿ ಬರೀ ಬೇಳೆ ಸಾರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾವು ಇದೆಲ್ಲ ತಣ್ಣಗಾಗಿದೆ, ಕಡಲೆಕಾಯಿ ಬೀಜ, ಹುಚ್ಚೆಳ್ಳು, ಎಳ್ಳು ಎಲ್ಲನೂ ಅದನ್ನು ಮಿಕ್ಸಿನಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರು ತೇವಾಗೋದಕ್ಕಿಂತ ಮುಂಚೆ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರನ್ನ ಉಪಯೋಗಿಸ್ಕೊಳ್ಬೋದು. ಈ ಪೌಡ್ರನ್ನ ಕೊನೆಯಲ್ಲಿ ಬಳಸೋಂಥದ್ದು. ನೀವು ಫ್ರೀ ಇದ್ದ ಟೈಮ್ ಇದ್ದಾಗ ಕೂಡ ಈ ಪೌಡ್ರನ್ನ ಮಾಡಿಟ್ಕೊಂಡು ಎಲ್ಲ ಪಲ್ಯಗಳಿಗೂ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಂತರ ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡಿದ್ವಲ್ಲ ಎಲ್ಲನೂ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಆವಾಗಲೇ ಹೇಳ್ದಂಗೆ ಬಲ್ತಿರೋಂಥ ತರಕಾರಿ ಬಳಸಿರೋದ್ರಿಂದ ಸ್ವಲ್ಪ ಪೇಸ್ಟು ಈ ಪೌಡ್ರ್ ಎಲ್ಲ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ. ಕೋಟಿಂಗ್ ಚೆನ್ನಾಗಾಗೋದ್ರಿಂದ ತರಕಾರಿ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲನೂ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನಂತರ ಅದಕ್ಕೆ 1-2-3 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಕೆಲವೊಂದು ಸಲ ಮಕ್ಕಳೆಲ್ಲ ಹೊರಗಡೆ ತೆಗೆದು ಹಾಕ್ತಾರೆ, ಹಾಗಾಗಿ ಅದನ್ನು ನೀರೇನೂ ಹಾಕಿಲ್ಲ, ಜಸ್ಟ್ ಹಾಗೇ ತರಿಯಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಿದ್ದೀನಿ. 1 ವಿಸಲ್ ಕೂಗಿಸಿದ್ರೆ ಸಾಕು. ತರಕಾರಿ ಬಲ್ತಿರೋ ಕಾರಣ ಇದು ಹೊರಗಡೆ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಹಾಗಾಗಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಜೀರಿಗೆ ಎಲ್ಲ ಪೇಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿರೋದ್ರಿಂದ ಜನರಲ್ಲಿ ಜೀರಿಗೆ ಬಳಸ್ತಿಲ್ಲ. ನೀವು ಯಾವುದೇ ರೀತಿ ಪೇಸ್ಟ್ ಮಾಡೋಲ್ಲ ಅಂದರೆ ಎಲ್ಲನೂ ಡೈರೆಕ್ಟಾಗಿ ಹಾಗೇ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು 1 ನಿಮಿಷದಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ತರಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಅದೇ ಮಸಾಲೆಗೆ ಪೇಸ್ಟ್ಗೆ ಹೆಚ್ಚಿರೋಂಥ ಹೀರೆಕಾಯಿ ಹಾಗೆ ಗುಳ್ಸುಂಡೆಕಾಯಿ ಹಾಕ್ಕೊಳ್ತಿದ್ದೀನಿ. ನೀವು ಈ ಹೀರೆಕಾಯಿ ಬದಲಿಗೆ ನೀವು ಬಲ್ತಿರೋಂಥ ಬದನೆಕಾಯಿ ಹಾಕ್ಬಹುದು, ಅಥವಾ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಏನಿದ್ರು ತರಕಾರಿಗಳ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿದ್ದರೆ ಆದಷ್ಟು ಉಪಯೋಗಿಸ್ಕೊಳ್ಳಿ. ನಂತರ ಹೆಚ್ಚಿರೋಂಥ 1 ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಹೀರೆಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ 1-2-3 ನಿಮಿಷದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ 1 ನಿಮಿಷದಷ್ಟು ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು, ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ.
ಈಗ ನಂತರ ನಾವು ಧನಿಯಾದ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾದ ಪುಡಿ ನೀವು ರುಬ್ಬಕ್ಕಾದ್ರೂ ಹಾಕ್ಬೋದು, ಒಗ್ಗರಣೆಗಾದ್ರೂ ಹಾಕ್ಬೋದು. ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡಿಲ್ಲ. ನೀವು ಗರಂ ಮಸಾಲ, ರೋಸ್ಟೆಡ್ ಜೀರಿಗೆ ಪುಡಿ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಚಿಕನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪನೇ ನೀರು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿ ಬೇಳೆಗಳು ಕಾಳುಗಳು ಏನೂ ಹಾಕ್ತಿರೋ ಕಾರಣ ತುಂಬ ನೀರು ಹಾಕಿದ್ರೆ ತುಂಬ ನೀರು ಥರ ಆಗಿಬಿಡುತ್ತೆ. ನೋಡ್ಕೊಂಡು ನೀರನ್ನ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಅಕ್ಕಿ ಹಿಟ್ಟನ್ನ ಕಲಸಿ ಲಟ್ಟಿಸ್ಬಿಟ್ಟು ಅದನ್ನು ಹೆಂಚು ಮೇಲೆ ಹಾಕ್ಕೊಂಡು 2 ಸೈಡು ಫ್ರೈ ಮಾಡಿಕೊಂಡ್ರೆ ರೊಟ್ಟಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಥರನೇ ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಈ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಈ ಪಲ್ಯ ಅಥವಾ ಗೊಜ್ಜು. ಇದನ್ನು ಕುಕ್ಕರ್ 1 ವಿಸಲ್ ಆಗಿದೆ. ನಂತರ ನಾವು ಇದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ತೆಳು ಥರ ಅನಿಸುತ್ತಲ್ಲ, ನೀರು ಥರ ಅನಿಸುತ್ತೆ, ತೆಳುವಾಗಿದೆ. ಹಾಗಾಗಿ ಪೌಡ್ರನ್ನ ಕೊನೆಯಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ನೀರನ್ನ ಹಾಕ್ಕೊಂಡು ಕೂಡ ಹೆಚ್ಚಿಸ್ಕೊಳ್ಬೋದು. ಕಡಲೆಕಾಯಿ ಬೀಜ, ಎಳ್ಳು, ಹುಚ್ಚೆಳ್ಳೆಲ್ಲ ಇರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಗೊಜ್ಜು ಕೂಡ ಗಟ್ಟಿ ಬರುತ್ತೆ. ನಿಮಗೆ ಹೀರೆಕಾಯಿ ಗೊಜ್ಜು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನಾನು ಆವಾಗಲೇ ಹೇಳ್ದಂಗೆ ಯಾವುದನ್ನ ಬಲ್ತಿರೋ ತರಕಾರಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ನೋಡಿಕೊಂಡು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮಗೇನು ಖಾರ ಕಮ್ಮಿ ಆಯ್ತಂದರೆ 1-2 ಹಸಿಮೆಣಸಿನಕಾಯಿನ ಉದ್ದುದ ಸೀಳಿ ಹಾಕಬಹುದು, ಅಥವಾ ಖಾರದ ಪುಡಿ ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಬೋದು. ಇದನ್ನು ಮತ್ತೆ ಕೂಗ್ಸೋದೆಲ್ಲ ಬೇಡ, ಕುಕ್ಕರ್ನಲ್ಲಿ ಜಸ್ಟ್ 1-2 ಕುದಿ ಕುದಿಸಿದ್ರೆ ಸಾಕು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅರೋಮನೂ ಸಖತ್ತಾಗಿದೆ, ಹಾಗೆ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ. ನಾನು ಒಂದು ರೆಸಿಪಿ ಇದು ಫಸ್ಟ್ ಟೈಮ್ ಮಾಡಿದ್ರೆ ತುಂಬ ಇಷ್ಟ ಆಯ್ತು ನನಗೆ. ಹಾಗಾಗಿ ಇನ್ನೊಂದು ಸಲ ಇದೇ ರೀತಿ ತರಕಾರಿ ಎಲ್ಲರ ಮನೇಲೂ ಎಷ್ಟೇ ತಂದಿದ್ದೀವಿ ಅಂದರೆ ಒಂದು ಸ್ವಲ್ಪ ತರಕಾರಿ ಯಾರೂ ಬಾಡೋಗಿರೋಂಥದ್ದು ಅಥವಾ ಬಲ್ತೋಗಿರೋಂಥ ತರಕಾರಿ ಇರುತ್ತೆ, ಅದನ್ನು ಬಿಸಾಡೋದು ಬದಲು ಈ ರೀತಿ ಮಾಡ್ಕೊಳ್ಬೋದು. ನಾರಿನಂಶ ಜಾಸ್ತಿ ಇರೋದ್ರಿಂದ ಇದನ್ನು ಈ ರೀತಿಯಲ್ಲಿ ರುಚಿಯಾಗಿ ಮಾಡ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿದ್ರಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ಹೀರೆಕಾಯಿ ಗೊಜ್ಜು, ಅದು ಬಲ್ತಿರೋ ಹೀರೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದನ್ನ ತರಕಾರಿ ಹಾಕ್ಕೊಂಡು ಇದೇ ಮಸಾಲೆ ಹಾಕಿ ಕೂಡ ಗೊಜ್ಜು ಮಾಡ್ಕೊಳ್ಬೋದು. ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.